ನಮಸ್ಕಾರ. ಲಂಗೋಟಿ ಮೂವಿ ನೋಡ್ಕೊಂಬಂದೆ. ನನ್ನ ಫ್ರೆಂಡ್ ಆ್ಯಕ್ಚುಲಿ ನಂದೀಶ್ ಇವತ್ತು ಬರೋಕ್ಕಾಗಲಿಲ್ಲ. ಸರಿ ಅಂದ್ಬಿಟ್ಟು ನಾನೊಬ್ಬನೇ ಜಿ ಟಿ ವರ್ಲ್ಡ್ ಮಾಲ್ಗೆ ಹೋಗಿದ್ದೆ ಇವತ್ತು. ನ್ಯಾಷನಲ್ ಸಿನಿಮಾ ಡೇ ಅಂದ್ಬಿಟ್ಟು ಆಫರ್ ಕೊಟ್ಟಿದ್ರು, 99 ರುಪೀಸ್ ಅದು ಟಿಕೆಟ್ ಅಂತ. ಟೈಟಲ್ ನನಗೆ ಏನೋ ಕ್ಯಾಚಿ ಆಗಿದೆಯಲ್ಲ, ಲಂಗೋಟಿ ಮ್ಯಾನ್ ಅಂತ. ಇಂಗ್ಲೀಷ್ ಟೈಟಲ್ಸ್ ಇವಾಗ ಸ್ಪೈಡ್ರ್ ಮ್ಯಾನು ಆ ಥರ ಕೇಳಿದ್ದೀವಿ. ಇದು ಯಾವುದಿದು ಹೊಸ್ದಾಗೆ ಕನ್ನಡ ಮತ್ತು ಇದು ಮಿಕ್ಸ್ ಮಾಡಿ ಲಂಗೋಟಿ ಮ್ಯಾನ್ ಅಂತ ಇಟ್ಟವರಲ್ಲ ಅಂತ ಅನಿಸ್ತು. ಆಮೇಲೆ ಪೋಸ್ಟರ್ಸ್ ಎಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿದರು. ಟೈಟಲ್ ಡಿಸೈನು ಅಷ್ಟೇ, ಸಮ್ ಟಿಶ್ಯೂ ಪೇಪರ್ ಯೂಸ್ ಮಾಡಿಕೊಂಡು ಲಂಗೋಟಿ ಅಂತ ಡಿಸೈನ್ ಮಾಡಿರೋದು, ಅದೆಲ್ಲ ಕ್ರಿಯೇಟಿವ್ ಆಗಿ ಅನಿಸ್ತು. ಟೀಸರು ಟ್ರೈಲರ್ ನೋಡೋಣ ಅಂತ ನೋಡಿದೆ. ಟ್ರೈಲರ್ ತುಂಬ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಸರಿ, ಮಿಸ್ ಮಾಡೋದು ಬೇಡ, ಥಿಯೇಟ್ರಿಗೆ ಹೋಗಿ ನೋಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಹೋಗಿದ್ದು. ಟ್ರೈಲರ್ ಎಂಡಿಂಗಲ್ಲಿ ಡೈರೆಕ್ಟರ್ ಕ್ರೆಡಿಟ್ಸ್ ನೋಡ್ತೀನಿ, ಸಂಜೋತಾ ಭಂಡಾರಿ ಅಂತ ಇದೆ. ಒಬ್ಬರು ಲೇಡಿ ಬಂದ್ಬಿಟ್ಟು ಗಂಡಸ್ರು ಯೂಸ್ ಮಾಡೋ ಅಂಥ ಲಂಗೋಟಿ ಬಗ್ಗೆ ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಅವ್ರು ಹೆಂಗೆ ಮಾಡಿರ್ಬೋದು, ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಲೇಬೇಕು ಅನಿಸ್ತು. ಬೆಳಗ್ಗೆ ಫಸ್ಟ್ ಶೋಗೆ ಹೋಗ್ಬಿಟ್ಟೆ, ನನ್ನ ಫ್ರೆಂಡ್ನೂ ಬಿಟ್ಟು ಹೋದೆ. ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿಲಿ ನಡೆಯೋ ಅಂಥ ಕತೆ ಇದು. ತಾತ ಮಗಂದು ರಿಲೇಷನ್ಶಿಪ್ಪು, ಅಂದರೆ ತಾತ ಟ್ರೆಡಿಷನ್ ಫಾಲೋ ಮಾಡಬೇಕು ಅನ್ನೋದಿರುತ್ತೆ, ಮೊಮ್ಮಗ ಈ ಜನ್ರೇಷನ್ಗೆ ಅಡ್ಜಸ್ಟ್ ಆಗಬೇಕು ಅಂತ ಇರ್ತಾನೆ. ಆದರೆ ಅಪ್ಪನಿಗೆ ಕೊಟ್ಟಿರೋ ಮಾತಿಗೋಸ್ಕರ ಅವ್ರ ತಾತ ಹೇಳ್ದಂಗೆ ಕೇಳ್ತಾ ಇರ್ತಾನೆ. ತಾತ ನೋಡಿದ್ರೆ ಹಳೆ ಜನ್ರೇಷನ್ ಥರ ಲಂಗೋಟಿ ಪಂಚೆ, ಆ್ಯಕ್ಚುಲಿ ಅವರು ಪುರೋಹಿತರಾಗಿರ್ತಾರಲ್ಲ, ಸೊ ಅದರಿಂದ ಅವ್ರದ್ದು ಇಂಡಿಯನ್ ಟ್ರೆಡಿಷ್ನಲ್ ವೇರ್ ಥರ ಇದು ಮಾಡಿರ್ತಾರೆ. ಇವನಿಗೆ ನೋಡಿದ್ರೆ ಲಂಗೋಟಿ ಬೇಡ, ಮಾಡ್ರನ್ ಆಗಿರೋಣ ಅಂತ ಇರ್ತಾನೆ. ಸೊ ಅವ್ನ ಫ್ರೆಂಡ್ ಸರ್ಕಲ್ ಎಲ್ಲರೂ ಅವನ್ನ ಟೀಸ್ ಮಾಡ್ತಾ ಇರ್ತಾರೆ, ಲಂಗೋಟಿ ಮ್ಯಾನ್ ಅಂತ. ಅದರಿಂದನೇ ಅವ್ನಿಗೆ ಹೆಸರು ಬರೋದು ಆ್ಯಕ್ಚುಲಿ ಲಂಗೋಟಿ ಮ್ಯಾನ್ ಅಂತ. ಹೀರೋಗೆ ಆಕಾಶ್ ಮಾಡಿದ್ದಾರೆ, ಹೀರೋಯಿನ್ನು ಸ್ನೇಹ ಅಂದ್ಬಿಟ್ಟು. ತಾತನ ರೋಲ್ ಆ್ಯಕ್ಚುಲಿ ಮೇಯ್ನ್, ಇಲ್ಲಿ ಇಡೀ ಮೂವಿಲೇ ಆ್ಯಕ್ಚುಲಿ ತಾತನೇ ಇಂಪಾರ್ಟೆಂಟು. ಇನ್ನೂ 2 ಕ್ಯಾರೆಕ್ಟರ್ ಬರುತ್ತೆ, ಸಮಿತಾ ಅಂದ್ಬಿಟ್ಟು ಪೊಲೀಸ್ ಕ್ಯಾರೆಕ್ಟ್ರು, ಮತ್ತು ಹುಲಿ ಕಾರ್ತಿಕ್ ಅವರು ಕೆನ್ ಅಂದ್ಬಿಟ್ಟು ಮಾಡಿರೋದು. ಅವೆರಡೂ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಇವರಿಬ್ಬರ ಮಧ್ಯೆ ನಡೆಯೋ ಅಂಥ ಒಂದು ಇನ್ಸಿಡೆಂಟ್ ಇದೆ, ಅದೇ ಮೇಯ್ನ್ ಟ್ವಿಸ್ಟು ಮೂವಿಲಿ, ಕಥೆಯಲ್ಲಿ. ಅದನ್ನು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೇ ಮಜಾ ಇರೋದು. ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಒಂದಿದೆ, ಪೊಲೀಸ್ ಕ್ಯಾರೆಕ್ಟ್ರು, ಅದು ಕಾಮಿಡಿ ಚೆನ್ನಾಗಿದೆ. ಓಪ್ನಿಂಗ್ ಸೀಕ್ವೆನ್ಸು ಫುಲ್ ಕಾಮಿಡಿಯಾಗಿ ಇಟ್ಟಿದ್ದಾರೆ. ಒಂದು ತೊಟ್ಲಲ್ಲಿ ಅವನಿಗೆ ನಾಮಕರಣ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ. ಅದು ಆ್ಯಕ್ಚುಲಿ ಟ್ರೈಲರಲ್ಲಿ ನಿಮಗೆ ಗೊತ್ತಾಗುತ್ತೆ, ಟ್ರೈಲರ್ ನೋಡಿದ್ರೆ. ಅವನು ಚಿಕ್ಕ ಮಗು ಅಲ್ಲ, ಹಂಗೆ ಮಲಗಿಸಿರ್ತಾರೆ, ಏನೂ ಹಾಕಿರಲ್ಲ. ಇವರು ಬಂದು ಅದು ಚೈನ್ ಅಂತೆ, ಉಡ್ದಾರ, ಅದು ಇದು ಅಂತ ಗಿಫ್ಟ್ ಹಾಕ್ತಾ ಇರ್ತಾರೆ. ಒಬ್ರು ಆಂಟಿ ಬಂದು ಡಯಾಪರ್ ಹಾಕಕ್ಕೆ ಬರ್ತಾರೆ. ಸೊಸೆ ನೋಡ್ಬಿಟ್ಟು, ಇಲ್ಲ ಅದೆಲ್ಲ ಹಾಕ್ಬಾರ್ದು, ನಮ್ಮ ಮಾವರು ಬೈತಾರೆ, ಇದು ಮಾಡಬೇಕು, ಬರೀ ಲಂಗೋಟಿನೇ ಯೂಸ್ ಮಾಡಬೇಕು. ಅಲ್ಲಿಂದನೇ ಈ ಮೂವಿ ಫನ್ ಎಕ್ಸ್ಪೀರಿಯನ್ಸ್ ನಿಮಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲಿ ಏನು ಬರಬೇಕು ಅನ್ನೋದನ್ನು ಫ್ಲೋ ಸೆಟ್ ಮಾಡಿದ್ದಾರೆ. ಕಥೆಯಲ್ಲಿ ಬರೋ ಸಣ್ಣ ಪುಟ್ಟ ಪಾತ್ರಗಳು ಕೂಡ ಮೈನ್ ಕ್ಯಾರೆಕ್ಟರ್ ಬರೋ ಥರನೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಡೈಲಾಗ್ಸ್ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಸ್ಟೋರಿಗೆ ತಕ್ಕಂಗೆ ಬರೆದಿದ್ದಾರೆ. ಅಲ್ಲಿ ಇಲ್ಲಿ ನಿಮಗೆ ಡಬಲ್ ಮೀನಿಂಗ್ ಡೈಲಾಗ್ಸ್ ಬರುತ್ತೆ. ಸಿನಿಮಾಟೋಗ್ರಫಿ ತುಂಬ ಕಲರ್ಫುಲ್ಲಾಗಿ ತೋರಿಸಿದ್ದಾರೆ. DOP ರವಿ ವರ್ಮಾ ಗಂಗು ಅಂದ್ಬಿಟ್ಟು. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಅದನ್ನು ಕೊಟ್ಟಿರೋದು ಗಿರೀಶ್ ರಂಗ ಕಹಳೆ ಅವರು. ಇಡೀ ಮೂವಿಲಿ ಇರೋದೇ ಒಂದೇ ಸಾಂಗು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ರ್ಯಾಪ್ ಸಾಂಗ್ ಥರ ಮಾಡಿದ್ದಾರೆ. ಲಿರಿಕ್ಸು ಅಂದರೆ ಇರೋದೇ ಒಂದೇ ಸಾಂಗು, ಸೊ ಮೂವಿ ಬಗ್ಗೆ ಇರೋದನ್ನೆಲ್ಲ ಅದರಲ್ಲೇ ಹೇಳಿದ್ದಾರೆ, ಆ ಸಾಂಗಲ್ಲೇ ಎಲ್ಲ ಹೇಳಿದ್ದಾರೆ. ಈ ಕಥೆಯಲ್ಲಿ ಲಾಸ್ಟಲ್ಲಿ ನಿಮಗೆ ಮೆಸೇಜು ಒಂದಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ, ಈ ಫ್ಯಾಷನ್ ಇಂಡಸ್ಟ್ರಿ, ಬಟ್ಟೆಗಳು, ಅದರಿಂದ ಪೊಲ್ಯೂಷನ್ ಎಷ್ಟಾಗ್ತಿದೆ. ಮೂವಿ ಎಂಟರ್ಟೈನ್ಮೆಂಟ್ ಜೊತೆಗೆ ಒಳ್ಳೆ ಮೆಸೇಜು ಕೊಟ್ಟಿದ್ದಾರೆ. ಟೈಟಲ್ಗೆ ತಕ್ಕಂಗೆ ಮೂವಿ ಮಾಡಿದ್ದಾರೆ. 2 hours 45 minutes ಇದೆ ಮೂವಿ. ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಅನಿಸ್ತು, ಸೆಕೆಂಡ್ ಹಾಫ್ ಚೆನ್ನಾಗಿದೆ, ತುಂಬ ಎಂಗೇಜಿಂಗ್ ಆಗಿತ್ತು. ಮೂವಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಕೊಟ್ಟಿದ್ದ ಕಾಸ್ಗಂತೂ ಮೋಸ ಆಗಲ್ಲ. ಈ ಮೂವಿ ಒಬ್ಬರೇ ನೋಡಿದ್ರು ಚೆನ್ನಾಗಿರುತ್ತೆ, ಆದರೆ ಫ್ರೆಂಡ್ಸ್ ಜೊತೆ ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ನೋಡಿದಾಗ ಆ್ಯಕ್ಚುಲಿ ಹುಡುಗಿರು ಗ್ಯಾಂಗೇ ಬಂದಿತ್ತು, ಫುಲ್ ಮಜಾ ಮಾಡ್ತಿದ್ರು. ನೀವು ಅಷ್ಟೇ ಫ್ರೆಂಡ್ಸ್ ಜೊತೆ ಬಂದು ನೋಡಿದ್ರೆ ಇದು ನಿಮಗೆ ಡಬಲ್ ಮಜಾ ಕೊಡುತ್ತೆ ಇನ್ನು.